1,85,000 ವಿತ್ NOC 2015 ಮಾಡಲ್ ಸಿಂಗಲ್ ಓನರ್ 30,000 ಡ್ರಿವನ್ ಆಗಿರೋಂತ ಗಾಡಿ. ಒಳ್ಳೆ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀನಿ. 1,90,000 ವಿತ್ ಫುಲ್ FC ಜೊತೆ ಮಾಡ್ಕೊಡ್ತೀನಿ ಸರ್. 1,90,000 ವಿತ್ FC ಕೂಡ ವಿತ್ ಡ್ಯುಯಲ್ ಏರ್ ಬ್ಯಾಗ್ ಇರೋ ಗಾಡಿ. ನಿಮ್ಗೆ ಡ್ಯುಯಲ್ ಏರ್ ಬ್ಯಾಗ್, ABS, ಅಲಾಯ್ಸ್ ಎಲ್ಲ ಬರುತ್ತೆ ಇದರಲ್ಲಿ. ಹೌದು, ಫುಲ್ಲಿ ಟಾಪ್ ಎಂಡ್ ಗಾಡಿ ಆಗಿರುತ್ತೆ. ನಿಮ್ಮ ವ್ಯೂವರ್ಸ್ ನ್ಯೂ ಇಯರ್ ಆಫರ್ ಅಂದ್ಬಿಟ್ಟು ನಿಮ್ಗೆ ಒಂದು ಒಳ್ಳೆ ಪ್ರೈಸ್ ಅಲ್ಲಿ ಕೊಡ್ತೀನಿ. ಯಾರು ಕೊಡಬಾರ್ದು ಆ ಪ್ರೈಸ್ ಅಲ್ಲಿ. 5.5 ಲಕ್ಷಕ್ಕೆ ವಿತ್ KA ನಂಬರ್ ಜೊತೆ ಮಾಡ್ಕೊಡ್ತೀನಿ. 2016 ಸಿಂಗಲ್ ಓನರ್. ಪ್ರೈಸಿಂಗ್ ಏನ್ ಹೇಳ್ತೀರಾ ಸರ್? ಸರ್ ಇದು ಒಳ್ಳೆ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀನಿ. 390 ವಿತ್ NOC ಜೊತೆ ಕೊಡ್ತೀನಿ ಸರ್. 3,90,000 ವಿತ್ NOC ಟೈಟಾನಿಯಂ ಡೀಸೆಲ್ ಸಿಂಗಲ್ ಓನರ್ ಗಾಡಿ. ಇದು ಬಂದ್ಬಿಟ್ಟು ಒಳ್ಳೆ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀನಿ. 4,60,000 ವಿತ್ NOC ಕೊಡ್ತೀನಿ ಸರ್. 4,60,000 ದಿಲ್ಲಿ ರೇಟ್ ಅಲ್ಲಿ ಇಲ್ಲೇ ಕೊಡ್ತೀನಿ ಸರ್. 2011 ಮಾಡಲ್ ನ್ಯೂ ಶೇಪ್ ಅಲ್ಲಿ 2,90,000ಕ್ಕೆ ಕರ್ನಾಟಕ ನಂಬರ್ ಸಿಗುತ್ತೆ. ಒಂದು ಫೈನಲ್ ಪ್ರೈಸ್ ಬಂದ್ರೆ 280. ಹಾ ಸರ್ ಮಾಡ್ಕೊಡ್ತೀನಿ. 5,75,000 ನಿಮಗೆ 2019 ಮಾಡಲ್ 2019 ಮಾಡಲ್ ಗಾಡಿ ಸಿಗ್ತಿರೋದು. ಬಂದ್ಬಿಟ್ಟು ನಿಮ್ಗೆ 3.6 ಗೆ ಮಾಡ್ಕೊಡ್ತೀನಿ ಸರ್. 3,60,000 ಯಾವ್ದು ಸರ್? 3,60,000 ಗೆ ನಿಮಗೆ 14 ಮಾಡಲ್ 2013 ಲೋನ್ ಕೂಡ 14 ಮಾಡಲ್ ಲೋನ್ ಕೂಡ ಆಗುತ್ತೆ. ಶರಣ್ರಿ ಎಲ್ಲರೂ ಹೆಂಗಿದ್ರೆ ನಾನು ಆರಾಮದೀನಿ. ಮತ್ತೊಂದ್ ಸರ್ತಿ ಸಿಮ್ ಕಾರ್ಸಿಗೆ ಬಂದಿದ್ದೀನಿ. ಈ ಸರ್ತಿ ಸ್ಟಾಕ್ ಕ್ಲಿಯರೆನ್ಸ್ ಸೇಲ್ ಅಂತ ಹೇಳ್ಬೋದು. ಅಂಡ್ ಅವ್ರನ್ನೇ ಕೇಳೋಣ ಯಾವ ತರ ಇದೆ ಅಂತ. ಪ್ರೈಸಿಂಗ್ ಅಲ್ಲೂ ಕೊಡ್ತಿದ್ದಾರೆ. ವಿಡಿಯೋ ಸ್ಕಿಪ್ ಮಾಡಕ್ ಹೋಗಬೇಡಿ. ಒಂದೊಂದು ಪ್ರೈಸಿಂಗ್ ಅಲ್ಲೂ ಬೆಸ್ಟ್ ಪ್ರೈಸ್ ಅಲ್ಲಿ ಇದೆ. ಅಂಡ್ ಈ ಕಡೆ ನೋಡಬಹುದು SX4, ZX5, ಆ ಕಡೆ ಕ್ವಿಡ್ ತುಂಬಾ ಬೆಸ್ಟ್ ಪ್ರೈಸಿಂಗ್ ಅಲ್ಲಿ ಸಿಗ್ತಿರೋದು. ಸರ್ ನಮಸ್ಕಾರ. ನಮಸ್ಕಾರ ಪ್ರಮೋದ್ ಅವರ, ಹೆಂಗಿದ್ದೀರಾ ಸರ್? ಆರಾಮ್ ಸರ್, ನಾನು ಆರಾಮಿದ್ದೀನಿ ಸರ್. ಮಳೆ ಜೋರ ಬೆಂಗಳೂರು ಅವ್ರಿಗೆಲ್ಲ. ಬೆಂಗಳೂರಲ್ಲಿ ಮಳೆ ಜೋರಾಗಿದೆ. ನಿಮ್ಮ ಶೋರೂಮ್ ಅಲ್ಲಿ ಪ್ರೈಸಿಂಗ್ ಜೋರಾಗಿದೆ. ಹೌದು ಸರ್. ಅಂಡ್ ಇವಾಗ ಅಡ್ರೆಸ್ ಸಿಮ್ ಕಾರ್ಸ್ ಎಲ್ಲಿ ಬರುತ್ತೆ ಹೇಳ್ಬಿಡಿ ಸರ್? BTM ಲೇಕ್ ರೋಡ್ ಅಲ್ಲಿ ಬರುತ್ತೆ. 29th ಮೇನ್ ಅಲ್ಲಿ ಮಡಿವಾಳ ಲೇಕ್ ರೋಡ್ ಅಲ್ಲಿ ಬರುತ್ತೆ. ಎಷ್ಟು ಗಾಡಿಗಳು ಸಿಗುತ್ತೆ ಸರ್? ಈಗ ನಿಮ್ಗೆ ಒಂದು 18 ವೆಹಿಕಲ್ಸ್ ಇದೆ. 18 ವೆಹಿಕಲ್ಸ್. ಪ್ರೈಸಿಂಗ್ ಹೋಗೋದಾದ್ರೆ ತುಂಬಾ ಎಲ್ಲ ಪ್ರೈಸಿಂಗ್ ಅಲ್ಲಿ ಇದೆ. ನಿಮ್ಗೆ ಒಳ್ಳೆ ಪ್ರೈಸಿಂಗ್ ಅಲ್ಲಿ ಮಾಡ್ಕೊಡ್ತೀನಿ. ಸಲ ಇಯರ್ ಎಂಡ್ ಸೇಲ್ ಅಂದ್ಬಿಟ್ಟು ಮಾಡ್ತಾ ಇದೀವಿ ನಾವು. ಈ ಸಲ ತುಂಬಾ ಒಳ್ಳೆ ಪ್ರೈಸಿಂಗ್ ಅಲ್ಲಿ ಒಳ್ಳೆ ಗಾಡಿಗಳು ಕೊಡ್ತಾ ಇದೀವಿ. ಬಂದ್ರೆ ಒಂದ್ ಸ್ವಲ್ಪ ಕಮ್ಮಿ ಆಗ್ಬೋದಾ? ನೆಗೋಶಿಯೇಟ್ ಸ್ಲೈಟ್ಲಿ ಮಾಡ್ಕೊಡ್ತೀವಿ ಸರ್. ಒಳ್ಳೆ ಪ್ರೈಸ್ ಆಲ್ರೆಡಿ ಹೇಳ್ತಾ ಇದೀವಿ. ತಿರ್ಗಾ ಅದ್ರಲ್ಲೂ ಒಂದ್ ಸ್ವಲ್ಪ ಸ್ಲೈಟ್ ಆಗಿ ಮಾಡ್ಕೊಡ್ತೀವಿ. ನೆಗೋಶಿಯೇಟ್ ಮಾಡ್ಕೊಡ್ತಾರೆ. ಅಂಡ್ ಇವಾಗ ಈ ಸ್ಟಾಕ್ಸ್ ಕ್ಲಿಯರೆನ್ಸ್ ಆಗ್ಬಿಟ್ಟು ನೆಕ್ಸ್ಟ್ ಹೊಸದೇನೋ ಬರೋದಿದೆ. ಹೌದು ಸರ್, ಒಂದು 22-25 ಗಾಡಿ ಟ್ರಾನ್ಸಿಸ್ಟ್ ಅಲ್ಲಿ ಬರ್ತಾ ಇದೆ. ಇದು ಕ್ಲಿಯರ್ ಆಗ್ತ ತಕ್ಷಣ ಅದನ್ನು ಇದು ಮಾಡ್ತೀವಿ. ಅದಕ್ಕೆ ಇದು ಸ್ಟಾಕ್ ಕ್ಲಿಯರೆನ್ಸ್ ಸೇಲ್, ಇಯರ್ ಅಂಡ್ ಸೇಲ್ ಅಂತ ಆಗಿರುತ್ತೆ. ನಿಮ್ಗೆ ಬನ್ನಿ ಒಂದ್ಸರ್ತಿ ನೋಡಿ. ಅಂಡ್ ನಿಮ್ಗೆ ವಿಡಿಯೋದಲ್ಲಿ ಆಗಿರೋದು ಕೆಳಗಡೆ ನಂಬರ್ ಇರುತ್ತೆ. ನೀವು ಹಾಯ್ ಅಂತ ಕಳಿಸಿದ್ರು ಕೂಡ, ಇವೊಂದು ಕಾಲ್ ಮಾಡಿದ್ರು ಕೂಡ ಎಲ್ಲಾನು ಇನ್ಫಾರ್ಮೇಶನ್ ಕೊಡ್ತಾರೆ. ಅಂಡ್ ಪ್ರೈಸಿಂಗ್ ಹೋಗೋದ್ರೆ 1 ಲಕ್ಷ ಎಷ್ಟರಿಂದ ಸ್ಟಾರ್ಟ್ ಆಗುತ್ತೆ ಸರ್? ಸರ್ 1,85,000 ಅದು ಕೋಟಿಂಗ್ ಮಾಡಿದ್ರೆ ಸ್ಲೈಟ್ಲಿ ನೆಗೋಶಿಯೇಟ್ ಆಗುತ್ತೆ. 1,85,000 ಸ್ಟಾರ್ಟ್ ಆಗುತ್ತೆ. ಲೋನ್ ಆಲ್ ಓವರ್ ಕರ್ನಾಟಕ. ಆಲ್ ಓವರ್ ಕರ್ನಾಟಕ ಸಿಬಿಲ್ ಚೆನ್ನಾಗಿದ್ರೆ ಆಗುತ್ತೆ. ಅಂಡ್ ಈ ಒಂದು 0 ಡೌನ್ ಪೇಮೆಂಟ್ ಗಾಡಿ ಸಿಗೋ ಆಪ್ಷನ್. ಹೌದು ಸರ್, ಖಂಡಿತ ಸಿಗುತ್ತೆ. ಸರ್ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬನ್ನಿ ಸರ್. ಸರ್ ಈ ಸರ್ತಿ 2 ಪೋಲೋ ಇದೆಯಾ 3 ಪೋಲೋ ಇದೆಯಾ ಸರ್? 2 ಇದೆ ಸರ್. ಫಸ್ಟ್ ಪೋಲೋ ಹೋಗೋದ್ರೆ ಕರ್ನಾಟಕ ನಂಬರ್ ಆಗಿರುತ್ತೆ ಸರ್. ಹೇಳಿ. 2014 ಮಾಡಲ್ ಸೆಕೆಂಡ್ ಓನರ್, ಕಂಫರ್ಟ್ ಲೈನ್ ಡೀಸೆಲ್ ಅಲ್ಲಿ. ಓಕೆ, ಗಾಡಿ ತುಂಬಾ ಚೆನ್ನಾಗಿದೆ. ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ಮೈಲೇಜ್ ನಿಮ್ಗೆ ಆರಾಮಾಗಿ ಬರುತ್ತೆ. 20 ವರ್ಷ ಬರುತ್ತೆ. AC ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಕಂಫರ್ಟ್ ಲೈನ್ ಆಗಿರೋದ್ರಿಂದ ಏರ್ ಬ್ಯಾಗ್ ಬಿಟ್ಟು ಎಲ್ಲ ಆಪ್ಷನ್ ಇರುತ್ತೆ. ಅಂಡ್ ಡೀಸೆಲ್ ಅಲ್ಲೂ ಮೈಲೇಜ್ ಚೆನ್ನಾಗಿ ಬರುತ್ತೆ. ಅಂಡ್ ಓಡಿರೋದು ಸರ್ ಇದು? ಸರ್ ಇದು ಬಂದ್ಬಿಟ್ಟು ನಿಮ್ಗೆ 97 ಡ್ರಿವನ್ ಆಗಿದೆ ಸರ್. ರೆಕಾರ್ಡೆಡ್. ಹೌದು ಸರ್. ಪ್ರೈಸಿಂಗ್ ಸರ್? ಪ್ರೈಸಿಂಗ್ ಬಂದ್ಬಿಟ್ಟು ನಿಮ್ಗೆ 3.6 ಗೆ ಮಾಡ್ಕೊಡ್ತೀನಿ ಸರ್. 3,60,000. ಯಾವ್ದು ಸರ್? 3,60,000 ಗೆ ನಿಮ್ಗೆ 14 ಮಾಡಲ್ 2013 ಲೋನ್ ಕೂಡ 14 ಮಾಡಲ್ ಲೋನ್ ಕೂಡ ಆಗುತ್ತೆ. ಫುಲ್ ಲೋನ್ ಬೇಕಾದ್ರೆ ಮಾಡಿಸ್ಕೊಡ್ತೀನಿ. ಇದಕ್ಕೆ ಫುಲ್ ಲೋನ್ ಕೂಡ. ಹೌದು ಸರ್. ಓಕೆ. ಹಾಗೆ ವೈಟ್ ಕಲರ್ ಅಲ್ಲಿ ಬೇಕಂತಂದ್ರೆ ಮತ್ತೊಂದು ಪೋಲೋ ಇರೋದು DL ಪಾಸಿಂಗ್ ಆಗಿರೋದು ಸರ್. ಸರ್ ಇದು ಬಂದ್ಬಿಟ್ಟು 2011 ಸಿಂಗಲ್ ಓನರ್ ವೆಹಿಕಲ್, ಪೆಟ್ರೋಲ್ ವೇರಿಯಂಟ್. ಇದು ಕಂಫರ್ಟ್ ಲೈನ್ ಬರುತ್ತೆ ನಿಮ್ಗೆ. ಓಕೆ. ಇದು ಗಾಡಿ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿದೆ. ನಿಮ್ಗೆ ಗಾಡಿ ಚೆನ್ನಾಗಿದೆ. ಓಡಿರೋದು ಸರ್ ಇದು? ಸರ್ ಇದು ಬಂದ್ಬಿಟ್ಟು 60,000 ಚೇಂಜ್ ಓಡಿದೆ ಸರ್. 60,000 ಓಡಿರೋ ಗಾಡಿಗೆ ಏನ್ ಕೋಟ್ ಮಾಡ್ತಿರೋದು ಸರ್? ಸರ್ ಇದು ಬಂದ್ಬಿಟ್ಟು ಬರೀ 290 ವಿತ್ KA ನಂಬರ್, 2.5 ವಿತ್ NOC. 2,90,000ಕ್ಕೆ ಕರ್ನಾಟಕ ನಂಬರ್ ಸಿಗುತ್ತೆ. ಒಂದು ಫೈನಲ್ ಪ್ರೈಸ್ ಬಂದ್ರೆ 280. ಹಾ ಸರ್ ಮಾಡ್ಕೊಡ್ತೀನಿ. 2,80,000ಗೆ ನಿಮ್ಗೆ ಕರ್ನಾಟಕ ನಂಬರ್ ಹೇಳ್ತಿರೋದು. 2,50,000ಕ್ಕೆ ಡಿಲ್ಲಿ NOC ಬೇಕಂದ್ರೆ ನಿಮ್ಗೆ ಗಾಡಿ ಸಿಗ್ತಿರೋದು. ಹಾಗೆ ಸರ್ ನೆಕ್ಸ್ಟ್ ಹೊಸ ಮಾಡೆಲ್ ಸ್ವಿಫ್ಟ್. ಸರ್ ಇದು ಬಂದ್ಬಿಟ್ಟು 2019 ಮಾಡಲ್ ಸೆಕೆಂಡ್ ಓನರ್, VXI ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ನಿಮ್ಗೆ ಏರ್ ಬ್ಯಾಗ್, ABS, ಸ್ಟೇರಿಂಗ್, ಆಡಿಯೋ ಕಂಟ್ರೋಲ್ ಎಲ್ಲ ಬರುತ್ತೆ ನಿಮ್ಗೆ. ಗಾಡಿ ಮಾತ್ರ ಕ್ಲಾಸ್ ಕಂಡೀಷನ್ ಆಗಿದೆ ನೋಡಬಹುದು. ಡ್ರಿವನ್ ಆಗಿರೋದು ಸರ್ ಇದು? ಸರ್ ಇದು ಬಂದ್ಬಿಟ್ಟು 96,000 ಡ್ರಿವನ್ ಆಗಿದೆ. ಇದು ಪ್ರೈಸಿಂಗ್ ಏನ್ ಹೇಳ್ತೀರಾ ಸರ್? ಇದು ಬಂದ್ಬಿಟ್ಟು ನಿಮ್ಗೆ ಒಂದು 625 ಕೋಟಿಂಗ್ ಇದೆ. 590 ಗೆ 575 ಮಾಡ್ಕೊಡ್ತೀನಿ ಸರ್. ಫೈನಲ್ 5,75,000 ನಿಮ್ಗೆ 2019 ಮಾಡಲ್ 2019 ಮಾಡಲ್ ಗಾಡಿ ಸಿಗ್ತಿರೋದು. ಅಂಡ್ VXI ಪೆಟ್ರೋಲ್ ವೇರಿಯಂಟ್ ಗಾಡಿ ಕ್ಲಾಸ್ ಕಂಡೀಷನ್, ಡೆಂಟ್ ಸ್ಕ್ರಾಚ್ ಬರೋದಿಲ್ಲ. ಅಂಡ್ ಇವೊಂದು 5,75,000 ಲೋನ್ ಆಗುತ್ತೆ. ಹಾ, ಹೆಚ್ಚು ಕಮ್ಮಿ ಆಗುತ್ತೆ ಸರ್. ಓಕೆ. ನೆಕ್ಸ್ಟ್ SX4 ಸರ್. ZX5 ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ಫುಲ್ಲಿ ಟಾಪ್ ಅಂಡ್ ಗಾಡಿ ಆಗಿರೋದು ಸರ್. ಹೇಳಿ. ಸರ್ ಇದು 2008 ಮಾಡಲ್, 4th ಓನರ್ ಆಗಿದೆ. ಇದು ಗಾಡಿ ತುಂಬಾ ಪ್ರೈಸಿಂಗ್ ಅಲ್ಲಿ ಇದೆ ನಿಮ್ಗೆ. ಇದು ಬಂದ್ಬಿಟ್ಟು ನಿಮ್ಗೆ ಒಂದು
ಒಳ್ಳೆ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀನಿ 1,90,000 ವಿತ್ ಫುಲ್ FC ಜೊತೆ ಮಾಡ್ಕೊಡ್ತೀನಿ ಸರ್. 1,90,000 ವಿತ್ FC ಕೂಡ ವಿತ್ ಡ್ಯುಯಲ್ ಏರ್ ಬ್ಯಾಗ್ ಇರೋ ಗಾಡಿ ನಿಮ್ಗೆ ಡ್ಯುಯಲ್ ಏರ್ ಬ್ಯಾಗ್ ABS ಅಲಾಯ್ಸ್ ಎಲ್ಲ ಬರುತ್ತೆ ಇದರಲ್ಲಿ. ಹೌದು, ಫುಲ್ಲಿ ಟಾಪ್ ಎಂಡ್ ಗಾಡಿ ಆಗಿರುತ್ತೆ. ಹೌದು. ಒಂದು ಡ್ರಾಬ್ಯಾಕ್ ಅಂತಂದ್ರೆ ಇದು 4th ಓನರ್ ಆಗಿದೆ 2008 ಮಾಡಲು ವಿತ್ ಫುಲ್ ಫ್ರೆಶ್ FC 5 years FC ಜೊತೆ ಮಾಡ್ಕೊಡ್ತೀನಿ. ಇನ್ನೊಂದು ಪ್ರೈಸ್ ಆಗೋದಾರೆ ಸರ್ ಒಳ್ಳೆ ಪ್ರೈಸ್ ಮಾಡಿದೀನಿ 225 ಲಾಸ್ಟ್ ಕೋಟ್ ಮಾಡಿದೀನಿ. ಈಗ 1,90,000 ಗಾಡಿ ಮಾಡ್ಕೊಡ್ತಾ ಇದೀನಿ ಸರ್. 1,90,000 ವಿತ್ ಡ್ಯುಯಲ್ ಏರ್ ಬ್ಯಾಗ್ ABS ಇರುವಂತ ಗಾಡಿ ಇದು. ಗಾಡಿ ನೋಡಿ 1,90,000 ಬೆಸ್ಟ್ ಪ್ರೈಸ್ ಆಗಿರುತ್ತೆ ನಿಮ್ಗೆ. ಗಾಡಿ ಮಾತ್ರ ಸಖತ್ತಾಗಿದೆ, ಅದು ಫುಲ್ಲಿ ಟಾಪ್ ಅಂಡ್ ಗಾಡಿ ಆಗಿರೋದು. ಹಾಗೆ ನೆಕ್ಸ್ಟ್ ಗಾಡಿ ಇಕೋ ಸ್ಪೋರ್ಟ್ಸ್ ಸರ್, ಟೈಟಾನಿಯಂ ಇದು ಗಾಡಿ ಫುಲ್ಲಿ ಟಾಪ್ ಅಂಡ್. ಯಾವ್ದು ಸರ್ ಇದು? 2014 ಮಾಡಲು ಟೈಟಾನಿಯಂ ವಿತ್ NOC ಬಂದ್ಬಿಟ್ಟು ನಿಮ್ಗೆ ಒಳ್ಳೆ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀನಿ. ಸಿಂಗಲ್ ಓನರ್ ಇದು ನಿಮ್ಗೆ 90,000 ಡ್ರಿವನ್ ಆಗಿದೆ. 90,000 ಸಿಂಗಲ್ ಓನರ್ ನೀವು ವಿತ್ NOC ಹೇಳ್ತಾರೆ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್ಸ್ ಎಲ್ಲ ಫೀಚರ್ಸ್ ಬರುತ್ತೆ ನಿಮ್ಗೆ. ಅಂಡ್ ಗಾಡಿ ನೋಡಬಹುದು ಸರ್, ಓಡಿರೋ 90,000 ರೆಕಾರ್ಡೆಡ್. ಹೌದು ಸರ್. ಪ್ರೈಸಿಂಗ್ ಏನ್ ಹೇಳ್ತೀರಾ ಸರ್? ಸರ್ ಇದು ಒಳ್ಳೆ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀನಿ 390 ವಿತ್ NOC ಜೊತೆ ಕೊಡ್ತೀನಿ ಸರ್. 3,90,000 ವಿತ್ NOC ಟೈಟಾನಿಯಂ ಡೀಸೆಲ್ ಸಿಂಗಲ್ ಓನರ್ ಗಾಡಿ 2014 ಮಾಡಲು ಹರಿಯಾಣ ನಂಬರ್ ವಿತ್ NOC. 3,90,000 ಕರ್ನಾಟಕ ಬೇಕಂದ್ರೆ ಸರ್? ಸರ್ ಅದ್ ಬಂದ್ಬಿಟ್ಟು ಎಕ್ಸ್ಟ್ರಾ ಟ್ಯಾಕ್ಸ್ ಏನ್ ಬರುತ್ತೆ ಅದ್ ಹೇಳ್ತೀವಿ, ಅದ್ ಮಾಡ್ಕೋಬೇಕಾಗುತ್ತೆ. ಓಕೆ. ಹಾಗೆ ನೆಕ್ಸ್ಟ್ ಗಾಡಿ ಬೇಕಂತಂದ್ರೆ ಮತ್ತೊಂದು ಇನೋವಾ ಸರ್. ಸರ್ 2011 ಇನೋವಾ ನ್ಯೂ ಶೇಪ್ ಅಲ್ಲಿ ಬರುತ್ತೆ ನಿಮ್ಗೆ. ಗಾಡಿ ತುಂಬಾ ಚೆನ್ನಾಗಿದೆ, ಥರ್ಡ್ ಓನರ್ ಆಗಿದೆ. ಒಳ್ಳೆ ಪ್ರೈಸ್ ಅಲ್ಲಿ ವಿತ್ NOC ಜೊತೆ ಕೊಡ್ತೀನಿ. ಓಡಿರೋ ಸರ್? ಸರ್ ಓಡಿರೋದು 1 ಲಕ್ಷ ಚಿಲ್ಲರೆ ಓಡಿದೆ ಸರ್. ರೆಕಾರ್ಡೆಡ್ ಇದೆ. ಓಕೆ, 1 ಲಕ್ಷ ಚಿಲ್ಲರೆ ಓಡಿರೋದು. ಅಂಡ್ ವಿತ್ NOC ಪ್ರೈಸಿಂಗ್ ಏನ್ ಹೇಳ್ತೀರಾ ಸರ್? ಇದು ಬಂದ್ಬಿಟ್ಟು ಒಳ್ಳೆ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀನಿ 4,60,000 ವಿತ್ NOC ಕೊಡ್ತೀನಿ ಸರ್. 4,60,000 ದಿಲ್ಲಿ ರೇಟ್ ಅಲ್ಲಿ ಇಲ್ಲೇ ಕೊಡ್ತೀನಿ ಸರ್. 2011 ಮಾಡಲ್ ನ್ಯೂ ಶೇಪ್ ಅಲ್ಲಿ. ದಿಲ್ಲಿಗೆ ಹೋಗೋ ಅವಶ್ಯಕತೆ ಇಲ್ಲ, ಬೇಡ ಇಲ್ಲೇ ಬನ್ನಿ ತಗೊಳ್ಳಿ. ಓಕೆ. ಅಂಡ್ ಗಾಡಿ ಮಾತ್ರ ನೋಡಬಹುದು ರೆಕಾರ್ಡೆಡ್ ಗಾಡಿ ಇರುತ್ತೆ. ಅಂಡ್ ಗಾಡಿ ಯಾವ ವೇರಿಯಂಟ್ ಅಂತ ಹೇಳಿದ್ರಿ ಸರ್? G ವರ್ಷನ್ ಇದು. G ವರ್ಷನ್ ಆಗಿರುತ್ತೆ. ಹಾಗೆ ನೆಕ್ಸ್ಟ್ ಗಾಡಿ ಹೋಗೋದಾದ್ರೆ ಸರ್ ಯಾವ ತೋರಿಸ್ತೀರಾ ಸರ್? ಸರ್ ವರ್ನಾ ಇದೆ ಪೆಟ್ರೋಲ್ ಅಲ್ಲಿ. 2011 ಮಾಡಲ್ ಸಿಂಗಲ್ ಓನರ್ ಸೆಕೆಂಡ್ ಓನರ್ ವೆಹಿಕಲ್. ಗಾಡಿ ತುಂಬಾ ಚೆನ್ನಾಗಿದೆ. ಇದನ್ನು ಒಳ್ಳೆ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀನಿ. EX ವೇರಿಯಂಟ್ ಆಗಿದೆ. ಸಿಂಗಲ್ ಏರ್ ಬ್ಯಾಗ್ ಅಲಾಯ್ಸ್ ಇದು ಸ್ಟೇರಿಂಗ್ ಗಾಡಿ ಕಂಟ್ರೋಲ್ ಎಲ್ಲ ಬರುತ್ತೆ ನಿಮ್ಗೆ. ಅಂಡ್ ಡ್ರಿವನ್ ಆಗಿರೋದು ಸರ್? ಸರ್ ಡ್ರಿವನ್ ಬರೀ ನಿಮ್ಗೆ 70,000 ಚಿಲ್ಲರೆ ಓಡಿದೆ ಸರ್. 1,14,000 ಡ್ರಿವನ್ ಆಗಿದೆ. 1,14,000 ಡ್ರಿವನ್ ಆಗಿದೆ. ಪ್ರೈಸಿಂಗ್ ಸರ್? ಸರ್ 295 ವಿತ್ NOC ಸರ್. 2,95,000. ಹೌದು ಸರ್, ರೈಟ್ ಅಂಡ್ ಪ್ರೈಸ್ ಅಲ್ಲಿ ವರ್ನಾ ಕೊಡ್ತೀನಿ. 2011 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್. ಓಕೆ, ಬನ್ನಿ ಒಂದ್ ಸರ್ತಿ ನೋಡಿ. ಕರ್ನಾಟಕ ಬೇಕಂದ್ರೆ ಎಕ್ಸ್ಟ್ರಾ ಟ್ಯಾಕ್ಸ್ ಆಗಿರುತ್ತೆ, ಅದು ನೀವು ಮಾತಾಡ್ಕೊಳ್ಳಿ ಬಂದು. ಸರ್ ಶಿಫ್ಟ್ ಇದೆ 2014 ಮಾಡಲ್ ಸೆಕೆಂಡ್ ಓನರ್. ಇದನ್ನು VXI. ಓಕೆ. ಗಾಡಿ ಇದು ತುಂಬಾ ನೀಟ್ ಅಂಡ್ ಕ್ಲೀನ್ ಇದೆ. ಓಕೆ, VXI ವೇರಿಯಂಟ್ ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ಕರ್ನಾಟಕ ನಂಬರ್ ಆಗಿರೋದು. ಓನರ್ ಸರ್? ಸರ್ ಸೆಕೆಂಡ್ ಓನರ್ ಆಗಿದೆ. ಓಡಿರೋದು ಸರ್ ಇದು ಬಂದ್ಬಿಟ್ಟು ನಿಮ್ಗೆ ಒಂದು 70,000 ಡ್ರಿವನ್ ಆಗಿದೆ. 70,000 ಓಡಿರೋ ಗಾಡಿಗೆ ಏನ್ ಕೋಟ್ ಮಾಡ್ತಿರೋದು ಸರ್? ಸರ್ ಇದು 440 ಕೋಟಿಂಗ್ ಇದೆ ಸರ್. 4,40,000 ಬಂದ್ರೆ ಸರ್ 425 ಫೈನಲ್ ಟು ಫೈನಲ್ ಮುಗಿಸ್ಕೊಡ್ತೀನಿ. 4,25,000 VXI ಸೆಕೆಂಡ್ ಓನರ್ ಅಲ್ಲ? ಹೌದು ಸರ್, ನೆಗೋಷಿಯಬಲ್ ಇಲ್ಲ. 425 ಫಿಕ್ಸ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀನಿ. ನೆಕ್ಸ್ಟ್ ಗಾಡಿ ಸರ್ ಮತ್ತೆ ಸರ್ ಇನ್ನೊಂದು ಹುಂಡೈ ವರ್ನಾ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿರೋದು, ತುಂಬಾ ಕ್ಲಾಸ್ ಆಗಿರೋದು ವೆಹಿಕಲ್ ಇದೆ. ಇದು ಕರ್ನಾಟಕ ಗಾಡಿ ಪ್ಯೂರ್ SX ವೇರಿಯಂಟ್. ಇದು ಟಾಪ್ ಎಂಡ್ ವೇರಿಯಂಟ್ ಬರುತ್ತೆ. ಕಂಪನಿ ಅಲಾಯ್ಸ್, AC ಪವರ್ ಸ್ಟೀರಿಂಗ್, ಪವರ್ 2 ಪವರ್ ವಿಂಡೋಸ್, ಸ್ಟೇರಿಂಗ್ ಗಾಡಿ ಕಂಟ್ರೋಲ್ ಎಲ್ಲ ಬರುತ್ತೆ. ಇಂಟೀರಿಯರ್ಸ್ ಎಲ್ಲ ತೋರಿಸಬಹುದು, ನೋಡಬಹುದು ನೀವು. ನೀಟ್ ಅಂಡ್ ಕ್ಲೀನ್ ಆಗಿದೆ. ಡ್ರಿವನ್ ಆಗಿರೋದು ಸರ್? ಸರ್ ಇದು ಬಂದ್ಬಿಟ್ಟು ನಿಮ್ಗೆ 70,000 ಡ್ರಿವನ್ ಆಗಿದೆ. ಇದನ್ನು ಅಂಡ್ ಇಂಟೀರಿಯರ್ ನಿಮ್ಗೆ ಲೈಟ್ ಕೂಡ ಹಾಕಿದ್ರೆ, ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ. ಆಂಡ್ರಾಯ್ಡ್ ಸಿಸ್ಟಮ್, ಆಟೋ ಕ್ಲೈಮೇಟ್ ಕಂಟ್ರೋಲ್, AC ಡ್ಯುಯಲ್ ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ ಇದರಲ್ಲಿ ನಿಮ್ಗೆ. ಪ್ರೈಸಿಂಗ್ ಏನ್ ಹೇಳ್ತೀರಾ ಸರ್? ಸರ್ ಇದು 425 ಕೋಟಿಂಗ್ ಇದೆ. ಫೈನಲ್ ಟು ಫೈನಲ್ 390 ಗೆ ಮಾಡ್ಕೊಡ್ತೀನಿ ಸರ್. 3,90,000. 2011 ಮಾಡಲ್ ಸೆಕೆಂಡ್ ಓನರ್ SX ಟಾಪ್ ಎಂಡ್. SX ಟಾಪ್ ಎಂಡ್ 3,90,000 ಬಂದ್ರೆ ಹೆಚ್ಚು ಕಮ್ಮಿ ಆಗುತ್ತೆ. 390 ಫೈನಲ್ ಮಾಡ್ಕೊಡ್ತೀನಿ. ಅದೇ ಫೈನಲ್ ಸರ್? ಬನ್ನಿ ಬಾಯ, ಹೆಚ್ಚು ಕಮ್ಮಿ ಮಾಡೋದ ಮುಂದೆ. ನೆಕ್ಸ್ಟ್ ಗಾಡಿ ಹೋಂಡಾ ಸಿಟಿ ಸರ್. ಸರ್ ಇದು ಬಂದ್ಬಿಟ್ಟು 2008 ಮಾಡಲ್ ವಿತ್ ಫ್ರೆಶ್ FC ಇನ್ಶೂರೆನ್ಸ್ ಜೊತೆ ಸಿಗುತ್ತೆ ನಿಮ್ಗೆ. ಗಾಡಿ ತುಂಬಾ ಚೆನ್ನಾಗಿದೆ. ಓಕೆ, 2008 ಮಾಡಲು FC ಇನ್ಶೂರೆನ್ಸ್ ಫ್ರೆಶ್ ಆಗಿರುತ್ತೆ. ಅಂಡ್ ಗಾಡಿ ಮಾತ್ರ ಇಂಟೀರಿಯರ್ ನಿಮಗೆ ತೋರಿಸ್ತಿದ್ದೀನಿ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಯಾವ ಏರ್ ಬ್ಯಾಗು, ABS ಎಲ್ಲ ಬರುತ್ತೆ ಇದ್ರಲ್ಲೂ. ಸ್ಟೇರಿಂಗ್ ಆಡಿಯೋ ಕಂಟ್ರೋಲ್ ಇಲ್ಲ. ಡ್ರಿವನ್ ಆಗಿರೋ ಸರ್ ಇದು? ಸರ್ ಇದು ನಿಮ್ಗೆ ಒಂದು 60,000 ಚೇಂಜ್ ಓಡಿದೆ ಸರ್. 60,000 ಓಡಿರೋ ಗಾಡಿಗೆ ಏನ್ ಕೋಟ್ ಮಾಡ್ತಿರೋದು ಸರ್? ಸರ್ ಇದು ಬಂದ್ಬಿಟ್ಟು 2.6 ಸರ್. 2,60,000 ಗಾಡಿ. 2,50,000 ಫೈನಲ್ ಮಾಡ್ಕೊಂಬಿಡಿ. ಬನ್ನಿ ಸರ್ ಮಾಡೋದು. ಡ್ಯುಯಲ್ ಏರ್ ಬ್ಯಾಗ್ ಇರುವಂತ ಗಾಡಿ, ಹೋಂಡಾ ಸಿಟಿ ಸೆಕೆಂಡ್ ಓನರ್, ತುಂಬಾ ಚೆನ್ನಾಗಿರೋದು ಗಾಡಿ. ಅದು ಫುಲ್ ಫ್ರೆಶ್ FC ಜೊತೆ. 2,50,000. ಅಡಿಷನಲ್ ಏನೋ ಡಾಕ್ಯುಮೆಂಟ್ ಚಾರ್ಜಸ್ ಇದೆಯಾ? ಏನು ಇಲ್ಲ ಸರ್, ಎಲ್ಲ ಇನ್ಕ್ಲೂಡೆಡ್. ಹಾಗೆ ನೆಕ್ಸ್ಟ್ ಗಾಡಿ ಮಾತ್ರ ಕ್ವಿಡ್. ಗಾಡಿ ಮಾತ್ರ ರೆಡ್ ಕಲರ್ ಅಲ್ಲಿ ಗಾಡಿ ಸಖತ್ತಾಗಿದೆ ಅಂತ ಹೇಳ್ಬೋದು ಸರ್. DL ಪಾಸಿಂಗ್ ಮಾಡಲ್ ಸರ್ ಇದು? ಸರ್ 2015 ಸಿಂಗಲ್ ಓನರ್, ಬರೀ 30,000 ಡ್ರಿವನ್ ಆಗಿರೋದು. ಬರೀ 30,000? ಹೌದು ಸರ್, 30,000 ಓಡಿರೋಂತ ಗಾಡಿ. ಇದು ತುಂಬಾ ಚೆನ್ನಾಗಿದೆ ಗಾಡಿ. ರೆಕಾರ್ಡೆಡ್ ಸರ್ ಇದು. ಸಿಂಗಲ್ ಓನರ್ 30,000. 2015 RXT. 2015 RXT ವೇರಿಯಂಟ್. ಎಲ್ಲೂ ತಗೊಳ್ಳೋದು ಡೆಂಟ್ ಸ್ಕ್ರಾಚ್ ಎಲ್ಲ ಬರೋದಿಲ್ಲ. ಗಾಡಿ ಮಾತ್ರ ಬರೀ 30,000. ಅಂಡ್ ಇಂಟೀರಿಯರ್ ನಿಮ್ಗೆ ತೋರಿಸ್ತೀನಿ. ಕಂಪನಿ ಫಿಟೆಡ್ ಆಗಿರೋದು ಎಲ್ಲ. ಏರ್ ಬ್ಯಾಗ್ ಬರೋದಿಲ್ಲ ಅಲ್ಲ ಸರ್? ಇಲ್ಲ ಸರ್, ಏರ್ ಬ್ಯಾಗ್ ಇಲ್ಲ ಇದರಲ್ಲಿ. ಓಕೆ. ಅಂಡ್
ಬರೀ 30,495 ಓಡಿರೋದು ರೆಕಾರ್ಡೆಡ್. ಅಂಡ್ ಓನರ್ ಅಂತ ಏನ್ ಹೇಳ್ತಿದ್ದಾರೆ ಸರ್ ಇದಕ್ಕೆ? ಸಿಂಗಲ್ ಓನರ್ ಗಾಡಿ. ಪ್ರೈಸಿಂಗ್ ಏನ್ ಹೇಳ್ತೀರಾ ಸರ್? ಸರ್ ವಿತ್ NOC 185 ಮಾಡ್ಕೊಡ್ತೀನಿ ಸರ್. 1,85,000 ವಿತ್ NOC 2015 ಮಾಡಲ್ ಸಿಂಗಲ್ ಓನರ್ 30,000 ಡ್ರಿವನ್ ಆಗಿರೋಂತ ಗಾಡಿ. 1,85,000ಕ್ಕೆ ಬರೀ 30,000 ಓಡಿರೋ ಗಾಡಿ ಸಿಗ್ತಿರೋದು ವಿತ್ NOC ವಿತ್ ಕರ್ನಾಟಕ ಆದ್ರೆ ಸರ್? ಸರ್ ಕರ್ನಾಟಕ ಆದ್ರೆ ನಿಮ್ಗೆ 35,000 ಪ್ಲಸ್ ಆಗ್ಬಹುದು. 1,85,000 ಒಂದು 2,10,000 220ಗೆ ನಿಮ್ಗೆ ಎಲ್ಲ ವಿತ್ ಕೆ ನಂಬರ್ ಜೊತೆ ಆಗ್ಬಿಡುತ್ತೆ. 2,20,000ಗೆ ನಿಮ್ಗೆ ಬೆಂಗಳೂರಲ್ಲಿ ಈಗ 2.5 ಲಕ್ಷ ಕಮ್ಮಿ ಸಿಗ್ತಾ ಇಲ್ಲ ನಿಮ್ಗೆ. 2,20, 2,15, 2,20 ನಿಮ್ ಗಾಡಿ ನಿಮ್ಗೆ 2,20,000 ಕರ್ನಾಟಕ ನಂಬರು ಬರೀ 30,000 ಓಡಿರೋ ಗಾಡಿ ನಿಮಗೆ ಸಿಗ್ತಿರೋದು ಕ್ವಿಡ್. ಬನ್ನಿ, ಗಾಡಿ ಮಾತ್ರ ಕ್ಲಾಸ್ ಕಂಡೀಷನ್ ಆಗಿದೆ, ಪ್ರೈಸಿಂಗ್ ಅಲ್ಲೂ ಚೆನ್ನಾಗಿದೆ ಅಂತ ಹೇಳ್ಬೋದು. ಹಾಗೆ ಸರ್ ಮತ್ತೊಂದು ಇನ್ನೊಂದು ಎಕೋ ಸ್ಪೋರ್ಟ್ ಇದೆ, ಫೋರ್ಡ್ ಎಕೋ ಸ್ಪೋರ್ಟ್, ಯಾವಾಗ್ಲೂ ಡಿಮ್ಯಾಂಡೆಡ್ ವೆಹಿಕಲ್. 2016 ವಿತ್ ಬಟನ್ ಸ್ಟಾರ್ಟ್, ಡ್ಯುಯಲ್ ಏರ್ ಬ್ಯಾಗ್, ABS ಅಲಾಯ್ಸ್ ಇರೋಂತ ಗಾಡಿ. ತುಂಬಾ ಒಳ್ಳೆ ಪ್ರೈಸಿಂಗ್ ಅಲ್ಲಿ ಇದೆ ಗಾಡಿ. ಓಕೆ, ಇಂಟೀರಿಯರ್ ನಿಮ್ಗೆ ತೋರಿಸ್ತೀನಿ. ಎಲ್ಲಾನು ಫೀಚರ್ಸ್ ಬರುತ್ತೆ. AC, ಪವರ್ ಸ್ಟೀರಿಂಗ್, ಪವರ್ ಆಟೋ ಕ್ಲೈಮೇಟ್ ಕಂಟ್ರೋಲ್, AC, ಆಮೇಲೆ ಇದು ಕ್ರೂಸ್ ಕಂಟ್ರೋಲ್ ಎಲ್ಲ ಬರುತ್ತೆ ಇದ್ರಲ್ಲಿ. ಓಕೆ, ಅಂಡ್ ಪುಷ್ ಬಟನ್ ಸ್ಟಾರ್ಟ್ ಆಗಿರೋದು A to Z ಫೀಚರ್ಸ್ ಇನ್ಕ್ಲೂಡೆಡ್ ಆಗಿರುತ್ತೆ ಇದಕ್ಕೆ. ಅಂಡ್ ಇದು ಬೆಸ್ಟ್ ಪ್ರೈಸಿಂಗ್ ಅಲ್ಲ ಅಂತ ಹೇಳ್ತಿದಾರೆ ಸರ್. ಓಡಿರೋದು ಹೇಳಿ ಸರ್ ಎಷ್ಟಾಗಿದೆ ಸರ್? ಇದು 90,000 ಓಡಿದೆ ಸರ್ ಗಾಡಿ. ಪ್ರೈಸಿಂಗ್ ಸರ್ ಪ್ರೈಸ್ ನಿಮ್ಗೆ 625 ಕೋಟ್ ವಿತ್ ಕೆ ನಂಬರ್ ಜೊತೆ NOC ಎಲ್ಲ ರೆಡಿ ಇದೆ. 625 ಕೋಟ್ ಮಾಡ್ತಾ ಇದೀವಿ. ನಿಮ್ಮ ವ್ಯೂವರ್ಸ್ ನ್ಯೂ ಇಯರ್ ಆಫರ್ ಅಂದ್ಬಿಟ್ಟು ನಿಮ್ಗೆ ಒಂದು ಒಳ್ಳೆ ಪ್ರೈಸ್ ಅಲ್ಲಿ ಕೊಡ್ತೀನಿ. ಯಾರು ಕೊಡಬಾರ್ದು ಆ ಪ್ರೈಸ್ ಅಲ್ಲಿ. 5.5 ಲಕ್ಷಕ್ಕೆ ವಿತ್ ಕೆ ನಂಬರ್ ಜೊತೆ ಮಾಡ್ಕೊಡ್ತೀನಿ. 2016 ಸಿಂಗಲ್ ಓನರ್ ಗಾಡಿ. 2016 ಸಿಂಗಲ್ ಓನರ್ ಗಾಡಿ 5,50,000ಕ್ಕೆ ಅದು ನಿಮ್ಗೆ ನಂಬರ್ ವಿತ್ ಕೆ ನಂಬರ್ ಸಿಗ್ತಿರೋದು. ನೆಗೋಷಿಯೇಟ್ ಮಾಡ್ಬಿಟ್ಟು ದಯವಿಟ್ಟು 5.5ಗೆ 16 ಮಾಡಲು ಬಟನ್ ಸ್ಟಾರ್ಟ್ ಗಾಡಿ ಕೊಡ್ತಾ ಇದ್ದೀನಿ. ಲೋನ್ ಕೂಡ ಆಗುತ್ತೆ ಸರ್. ಫುಲ್ ಲೋನ್ ಮಾಡಿಸ್ಕೊಟ್ಬಿಡ್ತೀನಿ. 0 ಡೌನ್ ಪೇಮೆಂಟ್ ಅಲ್ಲಿ ಕೂಡ ಚೆನ್ನಾಗಿರ್ಬೇಕು ಅವ್ರದ್ದು.